ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ವೀಡಿಯೋಸ್ ನೋಡ್ತಿದ್ದೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲು ನೀವೇ ವೀಡಿಯೋನ ನೋಡ್ಬೋದು. ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಆಗ್ತೀರಾ ಅಂತ ವೀಡಿಯೋ ಶುರು ಮಾಡೋಣ ಬನ್ನಿ. ಅಡಿಕೆ ಇದ್ವಲ್ಲ, ಅಡಿಕೆ ಎಲ್ಲ ಹೊರಗಡೆ ಹಾಕ್ತಾಯಿದ್ವು. ಏನಕ್ಕೆ ಅಡಿಕೆ ಹೊರಗಡೆ ಹಾಕ್ತಿದ್ದೀವಿ ಅಂದರೆ ತೋಟದರಿಗೆ ದುಡ್ಡು ಕೊಡಬೇಕಾಗಿತ್ತು. ಹಂಗಾಗಿ ಅಡಿಕೆ ಚೀಲ ಎಲ್ಲ ಹೊರಗಡೆ ಹಿಡಿತಾಯಿದ್ದು. ಏನಕ್ಕೆ ಅಂದರೆ ಅದನ್ನೆಲ್ಲ ಮತ್ತೆ ಚೀಲ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ನಾನು ಅಪ್ಪ ಅಮ್ಮ 3 ಜನ ಇದ್ವಿ ಅಷ್ಟೇ. ಆಮೇಲೆ ಮಧ್ಯಾಹ್ನ ಆದಮೇಲೆ ನಾವು ಚೀಲ ಎಲ್ಲ ಹೊರಗಡೆ ಹಾಕಿದ್ಮೇಲೆ ಒಂದು ಇಬ್ಬರು ಬಂದರು. ಅವ್ರು ಬಂದಿದ್ದಕ್ಕೂ ಸ್ವಲ್ಪ ಹೆಲ್ಪ್ ಆಯಿತು ನಮಗೆ. ಅದಕ್ಕೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ರೆ ಲೇಟ್ ಆಗ್ತಿತ್ತು. ಅದಕ್ಕೋಸ್ಕರ ನಾವೇ ಚೀಲ ಎಲ್ಲ ಹೊರಗಡೆ ಹಾಕ್ತಾಯಿದ್ದು. ನಾನು ಅಪ್ಪ ಅಮ್ಮ 3 ಜನ. ಚೀಲ ಎಲ್ಲ ಹಿಡಿಯೋದು ಎಷ್ಟು ಕಷ್ಟ ಗೊತ್ತಾ? ಎಷ್ಟು ತೂಕ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾಡಲೇಬೇಕು ಅಲ್ವಾ. ಇನ್ಯಾರಿದ್ದಾರೆ ಮನೆಯಲ್ಲಿ ಮಾಡೋದಕ್ಕೆ? ಹೆಣ್ಮಕ್ಳೇ ಮಾಡಬೇಕು, ಗಂಡು ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಆದಷ್ಟು ಸಾಧ್ಯವಾದಷ್ಟು ನಾವು ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು. ಈಗ ಮಕ್ಕಳು ಇರ್ತಾರೆ ಅಲ್ವಾ, ಮಕ್ಕಳುಗಳ ಭರವಸೆನೇ ತಂದೆ ತಾಯಿಗೆ ಧೈರ್ಯ ಅಂತ ನಾನು ಅಂದ್ಕೋತೀನಿ. ನಾವು ಸ್ವಲ್ಪನೇ ಮಾಡಲಿ ಅವ್ರಿಗೊಂದು ಧೈರ್ಯ ಇರುತ್ತೆ ಅಲ್ವಾ, ನಮ್ಮ ಮಕ್ಕಳು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ. ಅದು ನಾನು ಅಂದ್ಕೊಂಡಿರೋದು. ನಮ್ಮ ಭರವಸೆನೇ ತಂದೆ ತಾಯಿಗೆ ಧೈರ್ಯ. ಪಾಪ ನಮ್ಮ ಅಪ್ಪ ಸ್ವಲ್ಪ ಎಲ್ಲ ಆ ಥರ ಭುಜದ ಮೇಲೆಲ್ಲ ಒತ್ತಾಕ್ತಾಯಿದ್ರು. ನಾವು ಸ್ವಲ್ಪ ಹಂಗೆ ಕೈಯಿಂದ ಇಬ್ಬರು ಇಟ್ಕೊಂಡು ಹೋಗ್ತಾರಲ್ಲ, ಆ ಥರ ಎಲ್ಲ ಸ್ವಲ್ಪ ಒತ್ತಾಕಿದ್ವಿ. ಹಂಗೆ ಸ್ವಲ್ಪ ಹೊತ್ತು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ವಿ. ಅವನ್ನೆಲ್ಲ ತಂದು ಎಲ್ಲ ಅದು ಫುಲ್ಲು ಹಾಕಿ ಮತ್ತು ಚೀಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ನಿಮಗೆ ತೋರಿಸ್ತೀನಿ ಎಷ್ಟೊತ್ತಾಗಿತ್ತು ಅಂತ. ವಿಡಿಯೋ ಕೂಡ ಒಂದು 27 ನಿಮಿಷ ಇತ್ತು. ಅದನ್ನು ನಾನು ಫಾಸ್ಟ್ ಮಾಡಿ ಕಟ್ ಮಾಡಿ ಒಂದು 16 ನಿಮಿಷಕ್ಕೆ ನಿಲ್ಲಿಸಿದ್ದೀನಿ. ಅದು ಲೆಂತ್ ಆಗ್ತಿತ್ತು. ಮತ್ತು ಏನು ಅಂದರೆ ನನ್ನ ಮೊಬೈಲ್ ಕೆಪಾಸಿಟಿ ಕೂಡ ಇಲ್ಲ ಅನಿಸುತ್ತೆ. ಅಷ್ಟು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಆಗೋದೇ ಇಲ್ಲ, ಸೇವ್ ಆಗೋದೇ ಇಲ್ಲ ಫೋನಲ್ಲಿ, ಬೇಗ ಅಪ್ಲೋಡ್ ಆಗೋಲ್ಲ. ಹಾಗಾಗಿ ನಾನೇ ಸ್ವಲ್ಪ ವೀಡಿಯೋ ಎಲ್ಲ ಫಾಸ್ಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಒಂದು 1/4 ಗಂಟೆಯಷ್ಟು ವೀಡಿಯೋನ ಸೇವ್ ಮಾಡ್ಕೊಂಡಿದ್ದೆ. ನನಗೆ ನೆನ್ನೆ ಎಲ್ಲ ಅಂದರೆ ಇದು ಯಾವತ್ತು ಗುರುವಾರ ಅಡಿಕೆ ಚೀಲ ಮಾಡಿದ್ದು. ನನಗೆ ಅದು ಧೂಳು ಇರುತ್ತೆ ಅಲ್ವಾ, ಅದು ಆಗಲ್ಲ. ಅದಕ್ಕೆ ಕರ್ಚೀಫು ಎಲ್ಲ ಕಟ್ಕೊಂಡಿದ್ದೆ. ಅದು ನನಗೆ ಧೂಳು ಮೊದಲೇ ಆಗಲ್ಲ. ಇವತ್ತು ಸೀನು ಶುರುವಾಗಿರೋದು ನನಗೆ. ನೆಗಡಿ ಕೂಡ ಆಗುತ್ತೆ ಸ್ವಲ್ಪ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಸರಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬಿಸಿಲು ಏನು ಗೊತ್ತಾ, ನಾವು ಅಡಿಕೆ ಚೀಲ ಮಾಡೋದಕ್ಕೂ ಹಿಂದಿನ ದಿನ ಬಿಸಿಲೇ ಇರಲಿಲ್ಲ, ಮತ್ತು ಇವತ್ತು ಕೂಡ ಬಿಸಿಲಿಲ್ಲ. ನೆನ್ನೆ ಎಷ್ಟು ಬಿಸಿಲು ಹೊಡಿತಿತ್ತು ಅಂದರೆ ನಿಜವಾಗ್ಲೂ ಆ ಟಾರ್ಪಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲು ಹೊಡಿತಿತ್ತು. ಏನು ಹೊಟ್ಟೆ ಕಿಚ್ಚು ಅಲ್ವ ಈ ಬಿಸಿಲಿಗೆ. ಇವತ್ತು ಅದೇ ಮಾತಾಡ್ತಿದ್ದೆ ನಮ್ಮ ಅಮ್ಮನ ಕೈಲಿ, ನೋಡಮ್ಮ ಬಿಸಿಲು ಇವತ್ತಿಲ್ಲ, ಮೊನ್ನೆ ಇಲ್ಲ, ನೆನ್ನೆ ಬಂದಿತ್ತು ಅಲ್ವ ಬಿಸಿಲು ಅಂತ. ಮತ್ತು ಹಂಗೆ ಹಳೆ ಮನೇಲಿ ಸ್ವಲ್ಪನೂ ಅಡಿಕೆ ಚೀಲ ಇದ್ವು. ಅವನ್ನ ಇಲ್ಲಿಂದ ಆ ಮನೆ ತಕ್ಕೆ ತೊಗೊಂಡೋಗೋದಕ್ಕೆ, ಇಬ್ಬರು ಇಟ್ಕೊಂಡು ಹೋಗೋದಕ್ಕೆ ದೂರ ಆಗುತ್ತೆ ಅಂತ ಹೇಳಿ ಆಟೋಗೆ ಹಾಕೊಳ್ತಾ ಇದ್ದು. ಹಳೆ ಮನೆಯಲ್ಲಿ ಸ್ವಲ್ಪ ಹಾಕಿದ್ವಿ ಅಲ್ವಾ, ಅವನನ್ನು ಆಟೋಕ್ಕೆ ಹಾಕೊಂಡು ಹೋಗ್ತಾ ಇದ್ವಿ, ದೂರ ಆಗುತ್ತೆ ಅಂತ. ಆಟೋ ಇದ್ದು ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಆಟೋಗೆ ಹಾಕ್ಕೊಂಡು ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ಇಳಿಸಿ ಹಾಕೋತಿದ್ದು. ವಾಯ್ಸು ಸರಿ ಇಲ್ಲ ಅಂತ ಅನ್ಕೋತೀನಿ, ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ. ಸರಿ ಹೋಗುತ್ತೆ, ಒಂದು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ.
ಹುಷಾರಿಲ್ದಂಗೆ ಆಗುತ್ತೆ ಅಂತ ಕೆಲಸ ಮಾಡ್ದಂಗಿದ್ರೆ ಯಾರು ಹೆಲ್ಪ್ ಮಾಡ್ತಾರೆ ಮನೆಯವ್ರಿಗೆ ಅಲ್ವಾ. ಮತ್ತು ಹಾಗೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು. ಅದು ನೀವು ಹೇಗೆ ತೊಗೊತೀರೋ ಗೊತ್ತಿಲ್ಲ ನನಗೆ. ನಾನು ಹೇಳೋದು ಹೆಣ್ಮಕ್ಳಿಗೆ, ಈಗ ಮದುವೆ ಆಗಿ ಹೋಗ್ತಾರೆ ಅಲ್ವಾ ಹೆಣ್ಮಕ್ಳು, ಸಡನ್ನಾಗಿ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಅನ್ನೋ ಅಹಂಭಾವ ಅಥವಾ ನಾನು ಅಂದರೆ ದುರಹಂಕಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಅನ್ಕೋತೀನಿ. ಆಗಿದೆ ಕೂಡ ಕೆಲವರಿಗೆ, ನಾನು ನೋಡಿದ್ದೀನಿ. ನಾನು ನೋಡಿರೋದಕ್ಕೇ ಈ ವಿಡಿಯೋದಲ್ಲಿ ಹೇಳ್ತಿರೋದು. ಆ ದುರಹಂಕಾರ ಒಳ್ಳೆಯದಲ್ಲ ಅನಿಸುತ್ತೆ. ಅದು ನಿಮಗೆ ಒಂದಲ್ಲ ಒಂದಿನ ಮುಂದೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಅಂತ ಅನ್ಕೋತೀನಿ. ಹೆಣ್ಮಕ್ಳಿಗೆ ಅಷ್ಟು ದುರಹಂಕಾರ ಬರಬಾರ್ದು. ಏನಕ್ಕೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ಆ ಮನೇಲಿ, ಈಗ ಗಂಡನ ಮನೇಲಿ ಅವರು ಶ್ರೀಮಂತರೇ ಆಗಿರಲಿ ಏನಾದರೂ ಆಗಿರಲಿ, ಅವರು ನಿಮಗೆ ಅವ್ರು ಕೇಳಿದ್ದೆಲ್ಲ ಕೊಡಿಸ್ತಿದ್ದಾರೆ ಮಾಡ್ತಿದ್ದಾರೆ ಅಂದರೆ ಅದು ನಿಮಗೆ ಸಿಕ್ಕಿರೋ ಪುಣ್ಯ ಅಂತನೋ ಭಾಗ್ಯ ಅಂತನಾದರೂ ಅಂದ್ಕೊಳ್ಳಿ. ಆದರೆ ದಯವಿಟ್ಟು ಯಾರು ದುರಹಂಕಾರದಿಂದ ಮೆರೆಯೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದ್ಯಾವುದು ನಿಮ್ಮ ಸಂಪಾದನೆ ಅಂತೂ ಅಲ್ಲ. ನಿಜ ಒಪ್ಕೋತೀರಾ? ಅದ್ಯಾವುದು ನೀವು ಮಾಡಿರೋವಂಥ ಸಂಪಾದನೆ ಅಲ್ಲ. ಅವರು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು. ನೀವು ಕೇಳಿದ್ದೆಲ್ಲ ಕೊಡಿಸ್ತಿದ್ದಾರೆ ಅವರು ಒಂದಾಕ್ಷಣಕ್ಕೆ. ನಿಮಗೆ ದುರಹಂಕಾರ ಬರಬಾರ್ದು. ಏನಕ್ಕೆ ಹೇಳ್ತಿದ್ದೀನಿ ಇದನ್ನು ಅಂದರೆ, ಕೆಲವರು ಹಾಗೇ ನಾನು ಗಂಡನ ಮನೆಗೆ ಬಂದಿದ್ದೀನಿ, ಚೆನ್ನಾಗಿದ್ದೀನಿ, ಆಗಿದ್ದೀನಿ, ಹೀಗಿದ್ದೀನಿ, ನಾನು ಹೇಳ್ದಂಗೆ ನಡೆಯುತ್ತೆ, ಆ ಥರ ಎಲ್ಲ ಥಿಂಕ್ ಮಾಡಿ ನಾನು ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ದುರಹಂಕಾರ ಬರೋದಕ್ಕೂ ಮುಂಚೆ ಸ್ವಲ್ಪ ನಿಮ್ಮ ತಲೆಯಲ್ಲಿ ಇರಬೇಕು. ಏನು ಅಂದರೆ, ನೀವು ಇದ್ದಂಥ ಮನೇಲಿ, ಅಂದರೆ ನಿಮ್ಮ ಅಪ್ಪ ಅಮ್ಮನ ಮನೇಲಿ ನೀವು ಹೇಗಿದ್ರಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು, ಹಿಂದೆ ನೀವು ಹೇಗೆಲ್ಲ ಇದ್ರಿ ಅನ್ನೋದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರ್ರಿ. ಏನಕ್ಕೆ ನಿಜವಾಗ್ಲೂ ಅದಕ್ಕೆ ಹೇಳೋದು, ತಂದೆ ತಾಯಿ ಮನೇಲಿ ನಾವು ಹೇಗೆ ಬೆಳೆದಿರ್ತೀವೋ ಅದ್ರ ಮೇಲೆ ನಾವು ಮದುವೆ ಆಗಿ ಹೋಗ್ತೀವಲ್ಲ ಆ ಮನೇಲಿ ಇರ್ತೀವಿ ಅಂತ ಅನ್ಕೋತೀನಿ. ಕಷ್ಟ ಸುಖ ಅದೆಲ್ಲ ತಂದೆ ತಾಯಿ ಮನೇಲಿ ಅನುಭವಿಸಿದ್ರೆ ಹೆಣ್ಮಕ್ಳು ಹೋದ ಮನೇಲೂ ಆ ಕಷ್ಟ ಸುಖ ಏನು ಅನ್ನೋದು ಗೊತ್ತಿರುತ್ತೆ. ನಾನು ಅನ್ನೋದು ಮೆರೆಯೋ ಅವಶ್ಯಕತೆ ಇರಲ್ಲ ಹೆಣ್ಮಕ್ಳಿಗೆ, ಹೇಳ್ತಿದ್ದೀನಿ. ಅದಕ್ಕೆ ಹೇಳೋದು, ಸ್ವಲ್ಪ ಹೋದ ಮನೇಲಿ ಸ್ವಲ್ಪ ದುರಹಂಕಾರನ ಕಡಿಮೆ ಮಾಡ್ಕೋಬೇಕು. ನಾನು ಅನ್ನೋದು ಇರಬಾರ್ದು. ಅವರು ನೀವು ಕೇಳಿದ್ದೆಲ್ಲ ಕೊಡಿಸ್ತಿದ್ದಾರೆ, ಆ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅದ್ಯಾವುದು ನೀವೇ ಸಂಪಾದನೆ ಮಾಡಿರೋದಲ್ಲ ಅದು. ಅದಕ್ಕೆ ಹೇಳೋದು, ಮೊದಲು ನೀವಿದ್ದಂತಹ ಆ ದಿನಗಳು, ಅಂದರೆ ಇವಾಗ ಯಾರೂ ಹುಟ್ಟಿದ ತಕ್ಷಣ ಯಾರೂ ದೊಡ್ಡವರಾಗಲ್ಲ, ಯಾರು ಶ್ರೀಮಂತರಾಗಲ್ಲ, ಒಪ್ಕೋತೀನಿ. ಹಾಗಂತ ಈಗ ಹೋದ ಮನೇಲಿ ಎಲ್ಲ ಸುಖ ಸಂತೋಷ ಅಂತಸ್ತು ಅದೆಲ್ಲ ಇದೆ ಅಂದರೆ ಅದ್ರ ನಿಮ್ಮ ಪುಣ್ಯ ಅಂದ್ಕೊಳ್ಳಿ. ಆದರೆ ಅದನ್ನು ದುರಹಂಕಾರವಾಗಿ ತಗೋಬೇಡಿ. ಅದ್ಯಾವುದು ನಿಮ್ಮ ಯೋಗ್ಯತೆಗೆ ಸಿಕ್ಕಿರೋದಲ್ಲ. ನಾನೇನಾದರೂ ಹೇಳಿದ್ದು ನಿಜವಾಗ್ಲೂ ತಪ್ಪು ಅಂತ ಆದರೆ ನನಗನ್ಸುತ್ತೆ ನಾನು ಮಾತಾಡ್ತಿರೋದು ತಪ್ಪಲ್ಲ ಅಂತ. ನನಗನ್ಸಿದ್ದನ್ನು ನಾನು ಮಾತಾಡ್ತಿದ್ದೀನಿ. ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ದುರಹಂಕಾರ ಬರಬಾರ್ದು. ನಾವು ಹಿಂದೆ ಹೇಗಿದ್ವಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಅದು ನನ್ನ ಪಾಲಿಸಿ. ನಾನು ಹಂಗೆ ಯೋಚನೆ ಮಾಡ್ತೀನಿ. ನಾನು ಹೇಳಿದ್ದು ನಿಜ ಅಂತ ಅನ್ಕೋತೀನಿ. ಯಾವುದು ಸುಳ್ಳಲ್ಲ ಅನ್ಕೋತೀನಿ. ನಿಮಗೂ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ನೀವು ಮಾತಾಡ್ತಿರೋ ತಪ್ಪು ಅಂತ ಅಂದರೆ ಅದನ್ನು ಕಮೆಂಟ್ ಮಾಡಿ. ಬೇಜಾರೇನಿಲ್ಲ, ಬೇಜಾರು ಯಾಕೆ ಮಾಡ್ಕೊಳ್ಳೋಣ. ನನ್ನ ರೀತಿಲಿ ನಾನು ಹೇಳಿರ್ತೀನಿ. ಅದು ನಿಮಗೆ ಬಿಟ್ಟಿದ್ದು, ನೀವು ಹೇಗೆ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೋ ಆ ಥರ ನೀವು ಯೋಚನೆ ಮಾಡ್ತೀರಾ ಅಷ್ಟೇ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ತಿಳಿದಿರೋದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ನಾನಿನ್ನೇನಿಲ್ಲ. ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇ. ಇನ್ನೇನಿಲ್ಲ ಹೇಳೋದು. ನೋಡಿ, ಫೈನಲಾಗಿ ಅಡಿಕೆ ಎಲ್ಲ ಹೊರಗಡೆ ಹಾಕಿ ಅಡಿಕೆ ಚೀಲನ ಮಾಡ್ತಾಯಿದ್ದು. ಆ ಚೀಲಗಳು ಎಷ್ಟು ತೂಕ ಇರುತ್ತೆ, ಅಡಿಕೆ ಉಂಡೆ ಎಲ್ಲ ಹಾಕಿದ್ಮೇಲೆ ಎತ್ತಿ ಅದನ್ನು ಸಮಕ್ಕೆ ಚೀಲ ಕೂರ್ಸೋಕ್ಕೆ ಆಗ್ತಿಲ್ಲ.
ಆಮೇಲೆ ನನಗೂ ಸ್ವಲ್ಪ ಕೈ, ಅದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಕೈ ಸ್ವಲ್ಪ ಪ್ರಾಬ್ಲಮ್ಮು, ಅದೇನೋ ಫುಲ್ ಪೇಯ್ನು ಅಂತ ಹೇಳಿದ್ದೆ ನಿಮಗೆ. ಅದು ಹಂಗೆ ಇದೆ, ಅದಿನ್ನೂ ಸರಿನೇ ಹೋಗಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಬರಬೇಕು, ಇವತ್ತು ಹೋಗಬೇಕು. ಅಪ್ಪ ಹೇಳ್ತಿದ್ರು ಹೋಗಿ ಬರೋಣ ಅಂತ, ಹೋಗಿ ಬರಬೇಕು. ಈ ಥರ ಹಿಂಗೆ ಆಗಲ್ಲ ಅಂತಂದರೆ ಕೆಲಸ ಮಾಡ್ದಂಗೆ ಇರೋಕ್ಕಾಗಲ್ಲ ಅಲ್ವಾ. ಅದೇ ಕೈ ನೋವಲ್ಲೇ ಅಡಿಕೆ ಚೀಲ ಎಲ್ಲ ಎತ್ತಾಕಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅಂದರೆ ಕೆಲಸ ಮಾಡ್ತಾಯಿದ್ರೆ ಅದು ಪೇಯ್ನ್ ಗೊತ್ತಾಗೋದಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಮತ್ತೆ ಆ ಕೆಲಸ ಮಾಡೋಕ್ಕೋದ್ರೆ ಆ ಪೇಯ್ನ್ ಮತ್ತೆ ಶುರುವಾಗುತ್ತೆ. ಎಷ್ಟಾಗಿತ್ತು ಅಂದರೆ, ನಿಮ್ಮ ಹತ್ರ ನಾನು ಸುಳ್ಳು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಎಷ್ಟು 36 ಕ್ವಿಂಟಾಲು 60 kg ಆಗಿತ್ತು ಅಡಿಕೆ. ತಗೊಂಡೋಗಿದ್ರು, ಅಪ್ಪನೇ ತಗೊಂಡೋಗಿದ್ರು ಟ್ಯಾಕ್ಟ್ರಿಲಿ ಹಾಕ್ಕೊಂಡು. 36 ಕ್ವಿಂಟಾಲು 60 kg ಆಗಿತ್ತು. ಅಂದರೆ ನಾವು ಮೊದಲಿಂದನೂ ಬಿಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ಒಟ್ಟಿಗೆ ಬಿಡ್ತಾ ಇರೋದಕ್ಕೆ ಅಷ್ಟು. ಮಧ್ಯ ಮಧ್ಯ ಬಿಟ್ಟಿದ್ರೆ ಅದು ಇಷ್ಟು ಲೆಕ್ಕ ಸಿಗ್ತಾನೇ ಇರಲಿಲ್ಲ ನಮಗೆ. ಒಟ್ಟಿಗೆ ಬಿಡ್ತಾ ಇರೋದಕ್ಕೆ ನಮಗೆ ಲೆಕ್ಕ ಸಿಕ್ತು ಅಷ್ಟೆ. ಈಗ ಫುಲ್ಲು ಕೊನೆವರೆಗೂ ಅಡಿಕೆ ಮುಗಿಯೋವರೆಗೂ ನಾವು ಮಡಿಕೊಂಡಿದ್ರೆ, ಈಗ ಬಡ್ಡಿಗೆ ತೊಗೊಂಬಂದಿರ್ತೀವಿ ಅಲ್ವಾ ನಾವು, ಅವ್ರು ಸುಮ್ಮನೆ ಇರಲ್ವಲ್ಲ, ಕೇಳ್ತಾ ಇರ್ತಾರೆ. ಹಾಗಾಗಿ ಅದು ಅಡಿಕೆನ ಮಾರೋ ಅಂಥ ಪರಿಸ್ಥಿತಿ ಬಂತು. ಆಮೇಲೆ ತೋಟದವರಿಗೂ ಸ್ವಲ್ಪ ದುಡ್ಡು ಕೊಡಬೇಕಿತ್ತು. ಹಂಗಾಗಿ ನಮ್ಮಪ್ಪ ಬಿಟ್ಬಿಡೋಣ ಇನ್ನೇನಕ್ಕೆ ಅಂತ ಹೇಳಿ ಎಲ್ಲ ಚೀಲ ಮಾಡಿಕೊಂಡು ತಗೊಂಡೋಗಿದ್ರು. ಯಾಕೆ ಬರ್ರಿ ಬಿಡು 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 ಕೈ ನೀವು. ನನಗೆ ಈ ರ್ಯಾಕೆಟ್ ಶಕ್ತಿ ಇಲ್ಲ. ಎತ್ತು ಎತ್ತು ಅಂತಾರೆ, ಎಲ್ಲಿ ಕೆತ್ತ ನಾನು ಯಾಕೆ ಅದು ಅವನು ಮೆಣಸಿನ ಸಿಕ್ಕರೆ ಹೊರಗೆ ತಿಂತಾವ. ಓಕೆ ಇಲ್ಲ, ಅಲ್ಲಿ ಕಡೆ ಇದೆ ನೋಡೋ ಹಂಗಾಗುತ್ತೆ. Come. ಏನು ಯಾಕೆ ಇಟ್ಟಿಂಡೆ ಬೇಡವಾ? ನಾನು ನೋಡಿ ಹೇಗೆ ಕಾಣಿಸ್ತಿದ್ದೀನಿ, ಟೋಪಿ ಹಾಕ್ಕೊಂಡು, ಅದು ಕರ್ಚಿಫ್ ಕಟ್ಕೊಂಡಿಲ್ಲ ಅಂದಿದ್ದಿದ್ರೆ ನಾನು ನಿಜವಾಗ್ಲೂ ಆಗ್ತಿರ್ಲಿಲ್ಲ ನೋಡಿ. ಫೈನಲಾಗಿ ಅಡಿಕೆ ಎಲ್ಲ ಚೀಲ ಮಾಡಿ
ಟ್ಯಾಕ್ಟ್ರಿಗೆ ಹಾಕ್ತಾವ್ರೆ. ನೋಡೋದು ಎಷ್ಟು ಹೈಟ್ ಇತ್ತು, ಅವ್ರಿಗೆ ಹಾಕೋಕ್ಕಾಗಬೇಕಲ್ಲ. ಮತ್ತು ನಾನು ಇವರು ಇಬ್ಬರು ಇದ್ದಾರಲ್ಲ, ಅವ್ರು ತಂದು ಹಾಕ್ತಿದ್ರು. ಮತ್ತು ನಾನು ಕ್ಯಾಮ್ರಾ ಆಫ್ ಮಾಡಿ ಹೋಗಿ ನಾನು ಅಪ್ಪ ಮೇಲ್ಗಡೆ ಟ್ಯಾಕ್ಟ್ರಿ ಮೇಲೆ ಇದ್ದು ಅದನ್ನು ಚೀಲನ ಒಂದಕ್ಕೆ ಹಾಕೋತಿದ್ವಿ, ನೀಟಾಗಿ ಜೋಡಿಸ್ಕೊತಾ ಇದ್ವಿ ಚೀಲನ. ಹಂಗಾಗಿ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಹೋದೆ. ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಇಬ್ಬರು. ಏನು ಗೊತ್ತಾ, ಅದು ಚೀಲ ಹಿಂಗೆ ಅದು ಹೈಟ್ ಆಯ್ತು, ಟ್ಯಾಕ್ಟ್ರಿ ಒಳಗಡೆ ಚೀಲ ಹಾಕಿದ್ಮೇಲೆ ಸ್ವಲ್ಪ ಹೈಟ್ ಆಯಿತು. ನಾನು ಅಪ್ಪ ಹಿಂಗೆ ಕೈಯಿಂದ ಹಿಡ್ದು ಹಾಕ್ತಿದ್ವಾ, ಚೀಲ ಸ್ವಲ್ಪ ನನ್ನ ಮೇಲೆ ಹಿಂಗೆ ಬಿದ್ದುಬಿಡ್ತು ಗೊತ್ತಾ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಮಾಡದೇ ಇದ್ದರೆ ವಿಧಿ ಇಲ್ಲ. ಈ ಕೆಲಸ ಎಲ್ಲ ಮಾಡ್ತೀವಿ ಅಂತ ನನಗೇನು ಬೇಜಾರಿಲ್ಲ, ಇನ್ನೂ ಹೆಮ್ಮೆ ಐತೆ ನನಗೆ. ಇಷ್ಟು ಕೆಲಸ ಮಾಡ್ತೀವಲ್ಲ ನಾವು ಹೆಣ್ಮಕ್ಳಾಗಿ ಅಂತ ನನಗೆ ನಿಜವಾಗ್ಲೂ ಖುಷಿ ಐತೆ. ಸಂಜೆ ಆಗೋಗಿತ್ತು, ಆಲೇ 6 ಗಂಟೆ ಟೈಮು, ಕರೆಂಟ್ ಬಂತು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.